ಒಂದು ಸ್ವಲ್ಪ ಈಗ ನಿಮ್ಮ ಮೇನ್ ಬ್ಯಾಕ್ ಪೇನ್ ಏನಪ್ಪ ಅಂತಂದ್ರೆ ಈಗ ನಾವೇನು ಟ್ರಾಕ್ಷನ್ ಇದು ಕೊಡ್ತೀವಲ್ಲ ಟ್ರೀಟ್ಮೆಂಟ್ ಇಲ್ಲಿ ಪೂರ್ತಿ ಬಿಡಿಸಿರ್ತೀವಿ ಅದನ್ನು. ನೀವು ಗಾಡಿ ಮೇಲೆ ಅಡ್ಡಾಡೋದ್ರಿಂದ ಏನಾಗುತ್ತೆ ಮತ್ತೆ ಕಾಂಪ್ರೆಷನ್ ಆಗಿ ಇದು ಆಗುತ್ತೆ. ಸೊ ಫಸ್ಟ್ ಡೂಸ್ ಏನಪ್ಪ ಅಂತಂದ್ರೆ ಬಾಡಿ ಸ್ಟ್ರೈಟ್ ಇಟ್ಕೋಬೇಕು. ಬ್ಯಾಕ್ ಪೇನ್ ಇರೋರಿಗೆ ನೀವು ಹಿಂಗೆ ಕೂದಿರ್ತಲ್ಲ, ದಟ್ ಇಸ್ ರಾಂಗ್ ಪೋಸ್ಚರ್. ಯು ಹ್ಯಾವ್ ಟು ಸಿಟ್ ಪ್ರಾಪರ್ಲಿ. ಅಂದರೆ ಪೂರ್ತಿ ಇದೇನು ಭಾಗ ಐತಲ್ಲ ಇದು ಕಂಪ್ಲೀಟ್ಲಿ ಈ ಭಾಗ ಸ್ಟ್ರೈಟ್ ಆಗಿರೋದು. ಜಸ್ಟ್ ನೀವು ಈ ಕುರ್ಚಿ ಮೇಲೆ ಕುಂತ್ಕೊಂಡ್ರಪ್ಪ ಅಂತಂದ್ರೆ ಇಷ್ಟು ಕೂತ್ಕೊಂಡ್ಬಿಡೋದು. ನಾವೇನು ಮಾಡ್ತೀವಿ, ಕುರ್ಚಿ ತೊಗೊಂಡು ಹಿಂಗೆ ಮುನ್ಸೋದು, ಹಿಂಗೆ ಕೊಡ್ತೀವಿ, ಹಿಂಗೆ ಆಗಬಾರ್ದು. ಪೂರಾ ಇದು ಬ್ಯಾಕ್ ಸಪೋರ್ಟ್ ಹಿಂದೆ ಹತ್ತಿರ್ಬೇಕಲ್ಲಿ. ಪೂರಾ ಇದೇನು ಬ್ಯಾಕ್ ಸಪೋರ್ಟ್ ಅದಲ್ಲ, ಪೂರಾ ಹಿಂದೆ ಹತ್ತಿರ್ಬೇಕಿಲ್ಲ. ಪೂರಾ ಹಿಂದೆ ಅದು ಸಪೋರ್ಟ್ ಸಿಕ್ತಪ್ಪ ಅಂತಂದ್ರೆ ಅದು ಸೇಮ್ ಪ್ರೆಷರ್ ಅದು ಇದಾಗ್ತೈತಿ. ಇಲ್ಲಿಪ್ಪ ಅಂತಂದ್ರೆ ಏನಾಗುತ್ತೆ, ನೀವು ತುದಿಗೊಂಡು ಕೂತ್ರಪ್ಪ ಅಂದ್ರೆ ಮತ್ತೆ ಹಿಂಗೆ ಹೆಚ್ಚಿಕತ್ತಿಲ್ಲ. ಸೊ ಈ ಸಪೋರ್ಟ್ ಸಿಕ್ತಪ್ಪ ಅಂತಂದ್ರೆ ನಾವೇನು ಇದನ್ನ ಬಿಡಿಸಿರ್ತೀವಿ ಅದನ್ನ ನರ, ಅದು ಸ್ಟೆಗ್ನೆಂಟ್ ಆಗಿ ಉಳ್ಕೊಂತೈತಿ. ಸೊ ಫಸ್ಟ್ ಡೂ ಏನಪ್ಪ ಅಂತಂದ್ರೆ ವೆನ್ ಎವರ್ ಯು ಸಿಟ್ ದ ಚೇರ್ ಯು ಹ್ಯಾವ್ ಟು ಸಿಟ್ ಪ್ರಾಪರ್ಲಿ. ಒಂದು ದಿನ ಬಿಟ್ಕೊಂಡು ಆರಾಮಾಗಿ ಕೂತ್ಕೊಂಡ್ಬಿಟ್ರು ಒಂದು. ಆಮೇಲೆ ಗಾಡಿ ಹೊಡಿಬೇಕಾದ್ರೆ ಆದಷ್ಟು ನೀವು ಹಿಂದೆ ಕುಟ್ಟಿ ಕೂತ್ಕೊಂಡು ನಿಧಾನ ಮುಂದಿನವರಿಗೆ ನಿಧಾನವಾಗಿ ವಿತೌಟ್ ಜರ್ಕ್ ಇರಬಾರ್ದು. ಸಡನ್ ಆಗಿ ಬ್ರೇಕ್ ಹಾಕೋದು, ಜರ್ಕಿಂಗ್ ಇರಬಾರ್ದು. ಆಮೇಲೆ ನಿಧಾನ ಹಂಪ್ಸ್ ಇರುವಾಗ ನಿಧಾನವಾಗಿ ಇಳಿಸ್ಬೇಕು, ಆದಷ್ಟು ಹಂಪ್ಸ್ ಮಾಡಬಹುದು. ಇದು ಎರಡನೇದು. ಆಮೇಲೆ ಮೂರನೇದು, ನೀವು ನಿಂತ್ಕೊಂಡಾಗ ಕಂಟಿನ್ಯೂಸ್ಲಿ ಒಂದು 20 ನಿಮಿಷ 30 ನಿಮಿಷ ನಿಂತಪ್ಪ ಅಂತಂದ್ರೆ ಏನಾಗುತ್ತೆ, ಸ್ವಲ್ಪ ಅದು ಕಾಂಪ್ರೆಷನ್ ಆಗುತ್ತೆ. ಸೊ ಅದಕ್ಕೇನೆ ಒಂದು 10 ನಿಮಿಷ ನಿಲ್ಲಬೇಕು, ಮತ್ತೊಂದು 5 ನಿಮಿಷ ಕೂತ್ಕೋಬೇಕು, ಅಥವಾ ಒಂದು 15 ನಿಮಿಷ ನಿಲ್ತಿದ್ರು ಒಂದು 10 ನಿಮಿಷ ಕೂತ್ಕೋಬೇಕು. ಸೊ ಕಂಟಿನ್ಯೂಸು ಕೂತ್ಕೊಳ್ಳೋಂಗಿಲ್ಲ, ಕಂಟಿನ್ಯೂಸ್ ತಗೊಳ್ಳೋಂಗಿಲ್ಲ, ಯಾವುದೂ ಇದು ಆಗಬಾರ್ದು. ಸೊ ಓವರ್ ಸ್ಟ್ರೆಸ್ ಆನ್ ಮಸಲ್ಸ್ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಇದು ಮೂರನೇದು. ಆಮೇಲೆ ನಾಲ್ಕನೇದು, ನೀವು ಹೆಂಗೆ ಮಲ್ಕೋಬೇಕು ಅಂತಂದ್ರೆ ಹಂಗಾತ್ ನೀವು ಮುಕ್ಕೋತೀರಿ, ಸೈಡ್ ಒಳಗೆ ಮುಕ್ಕೋತೀರಿ, ಲೆಫ್ಟ್ ಸೈಡ್ ಮುಕ್ಕೋತಿರಲ್ಲ. ಮಾಡ್ಕೊಂಡ್ರಪ್ಪ ಅಂದ್ರೆ ಎರಡೂ ಕಾಲು ನಡವರಕ್ಕೆ ಒಂದು ದಿಂಬು ಬಿಟ್ಕೊಂಡು, ದಪ್ಪನ ದಿಂಬು. ಎರಡು ಮೊಣಕಾಲು ನಡುವೆ ಒಂದು ದಪ್ಪನ ದಿಂಬು ಇಟ್ಕೋಬೇಕು. ಅಥವಾ ನೀವು ಹಂಗಾತ್ ಮಲ್ಕೊಂಡ್ರಪ್ಪ ಅಂತಂದ್ರೆ 2 ದಿಂಬು ನಿಮ್ಮ ಮೊಣಕಾಲ ಕೆಳಗೆ ಇಟ್ಕೋಬೇಕು. ಸೊ ದ್ಯಾಟ್ ಯುವರ್ ಸ್ಪೈನ್ ರೆಸ್ಟಿಂಗ್ ಇರ್ತದಲ್ಲ, ಕಂಪ್ಲೀಟ್ಲಿ ರಿಲ್ಯಾಕ್ಸ್ ಆಗ್ಬಿಟ್ಟು. ಇಲ್ಲ ಮೊಣಕಾಲ ಕೆಳಗೆ ಇಟ್ಕೊಂಡು ಆಮೇಲೆ ನೀವು ಬೇಕಾದ್ರೆ ತಕ್ಕೊಂಡು ಮತ್ತೆ ನೀವು ಹೊಳಬೇಕಾದ್ರೆ 2 ದಿಂಬು ಮೊಣಕಾಲ ನಡುವೆ ಇಟ್ಕೋಬೇಕು. ಸ್ವಲ್ಪ ಇದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸ್ವಲ್ಪ ಮಾಡುವಾಗ ಸ್ವಲ್ಪ ನಿಮ್ಗೆ ಇದು ಅನ್ಸುತ್ತೆ, ಬಟ್ ಡೇ ಟು ಡೇ ಮಾಡೋದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಎಲ್ಲರೂ ಮಾಡೋದು, ಎಲ್ಲರೂ ಮಾಡಿದ್ರೆ ಚಲೋ. ಸೊ ಮತ್ತೆ ಇನ್ನೊಂದು ಡೋಂಟ್ಸ್ ಕೇಳಿದ್ರಲ್ಲ ನೀವು. ಡೋಂಟ್ಸ್ ಅಪ್ಪ ಅಂತಂದ್ರೆ, ನೀವು ಏನೋ ಈಗ ಅಕಸ್ಮಾತ್ ಏನೋ ತಳಗೆ ಬಿತ್ತು, ಇಮಿಡಿಯೇಟ್ಲಿ ತಳಗ್ ಬಗ್ಗೆ ಹಿಂಗೆ ತೊಗೊಳಂಗಿಲ್ಲ. ಮೊಣಕಾಲು ಬೆಂಡ್ ಮಾಡಿ ತಳಗೆ ತೊಗೋಬೇಕು. ಅಥವಾ ಏನೇ ನೀವು ತೊಗೊಂತಿರ್ತೀರಿ ಸಾಮಾನು ವಿಮಾನ, ಪೂರ ಹಿಂಗೆ ಬಗ್ಗೆ ತೊಗೊಳಂಗಿಲ್ಲ, ಮೊಣಕಾಲು ಪೂರ ಬೆಂಡ್ ಮಾಡಿ ತೊಗೋಬೇಕು. ಹಳೆ ಕಾಲದಾಗ ಕುಕ್ಕರ್ ಮಟ್ಟಿ ಹಾಕೊಂಡು ಅಂತ ಇಲ್ಲಿ ತಳಗ್ ಕೂಡುದು ಹಳ್ಳಿಯವ್ರು ಕೊಡ್ತಾರಲ್ರಿ ಸರ್. ಇಲ್ಲಲ್ಲಿ ಈಗ ಹಂಗೆ ಮಾಡೋಂಗಿಲ್ಲ, ಅದನ್ನ ಮಾಡೋಂಗಿಲ್ಲ. ತಳಗ್ ಕೂಡುದು ಅದನ್ನ ಮಾಡಕ್ ಹೋಗ್ಬೇಡ್ರಿ. ಜಸ್ಟ್ ಸ್ಟೂಲ್ ಮೇಲೆ ಕೂಡ್ರಿ, ಆಮೇಲೆ ಚೇರ್ ಮೇಲೆ ಕೂಡ್ರಿ, ನಡೀತೈತಿ. ಆಮೇಲೆ ಏನೋ ಬೆಗ್ಗಿ ತಗೋಬೇಕಾದ್ರೆ ಮೊಣಕಾಲು ಬೆಂಡ್ ಮಾಡಿ ಬೆಗ್ಗಿ ತಗೋ, ಡೈರೆಕ್ಟ್ ಮೊಣಕಾಲು ಸೀದಾ ಇಟ್ಕೊಂಡು ಬಗ್ಗೋಂಗಿಲ್ಲ. ಇದೊಂದು. ಸೊ ಇದೊಂದು ಡೋಂಟ್ ಪೂರ ಬಗ್ಗೆ ಇದು ಮಾಡಕ್ ಹೋಗ್ಬಾರ್ದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ನೀವು ಈಗ ಯಾವುದೇ ಒಂದು ಕ್ರಿಯೆ ಅಂದರೆ ನೀವು ನಿಂತ್ಕೊಂಡು ಕೆಲಸ ಮಾಡುವಾಗ ಅಥವಾ ಕೂತ್ಕೊಂಡು ಕೆಲಸ ಮಾಡುವಾಗ ಬಾಡಿ ಇರೆಕ್ಷನ್ ಕರೆಕ್ಟ್ ಇರಬೇಕು. ಇದೊಂದು ತಲೆಯಾಗಿರ್ಬೇಕು. ಇವನ್ನೆಷ್ಟು ಮಾಡಿದ್ರೆ ಎಷ್ಟೋ ಮಾತು ಫರಕ್ ಆಗ್ತೈತಿ. ಸ್ಟ್ಯಾಂಡಿಂಗು, ಸಿಟ್ಟಿಂಗು, ಸ್ಲೀಪಿಂಗ್, 3 ಪ್ಯಾಟರ್ನ್. ಇದ 3 ನಾವು ಪೋಸ್ಚರಲ್ ಡಿಫೆಕ್ಟ್ ಆಗೋದು. ಕೆಲವೊಬ್ಬರು ನಾವು ಹಿಂಗೆ ಕೂತ್ಕೊಂಡ್ಬಿಡ್ತೀವಿ, ಹಿಂಗೆ ಕೂಡ್ತೀವಿ. ಸೊ ಬಾಡಿ ಕರೆಕ್ಟ್ ಆಗಿದೆ ಸ್ಪೈನ್. ಸೊ ಅದೊಂದು ಮಾಡಿದ್ರೆ ಸಾಕು. ಓಕೆ. ಸೊ ಆಮೇಲೆ ನೀವು ಡೈಟ್ ಒಂದು ಕೇಳಿದ್ರಿ, ಫುಡ್ ಒಂದು ಕೇಳಿರಲ್ಲ. ಫುಡ್ದು ಏನದ, ನೀವು ಸ್ವಲ್ಪ ಆದಷ್ಟು ಕಡಲೆಬೇಳೆ, ಅಲಸಂದಿ ಬೇಳೆ ಸ್ವಲ್ಪ ಕಡಿಮೆ ಮಾಡಿ. ಕುಂಬಳಕಾಯಿ, ವಾತ ಹೆಚ್ಚಾಗ್ತ ಪದಾರ್ಥ ಬಿಡಬೇಕು. ಜಾಸ್ತಿ ಸ್ಪೈಸಿ, ಜಾಸ್ತಿ ಆಯಿಲಿ ಇಷ್ಟು ಬಿಡಬೇಕು. ಆಮೇಲೆ ಯಥೇಚ್ಛವಾದ ತರಕಾರಿ ಪಲ್ಯ ತಗೋಬೇಕು. ಸೊ ದಟ್ ಬಾವೆಲ್ ಮೂಮೆಂಟ್ ಕ್ಲೀನ್ಸ್ ಆಗಿರ್ತದೆ. ಬಾವೆಲ್ ಮೂಮೆಂಟ್ ಸ್ಟ್ರಕ್ ಆಯಿತು, ವಾತ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಮತ್ತೆ ಅದು ಪೇನ್ ಜಾಸ್ತಿ. ಸೊ ಬಾವೆಲ್ ಮೂಮೆಂಟ್ ಕರೆಕ್ಟ್ ಆಗಿದೆ, ಮೋಷನ್ ಕರೆಕ್ಟ್ ಆಗ್ತದೆ, ಎಷ್ಟು ಮಾಡಿದ್ರೆ ಸಾಕು.
ಆಮೇಲೆ ಲ್ಯೂಕ್ವಾರ್ಮ್ ವಾಟರ್ ತೊಗೊಳ್ರಿ ನೀವು ಮೆಡಿಸಿನ್ಸ್ ಎಲ್ಲ ಲ್ಯೂಕ್ವಾರ್ಮ್ ಬಿಸಿನೀರು ತೊಗೊಳ್ರಿ. ಇದು ನಿಮ್ದು ಬಟ್ಟೆ ಶೂ ಆಗುವಾಗ ಕರೆಕ್ಟ್ ಟೈಮ್ ಟು ಟೈಮ್ ಊಟ, ಟೈಮ್ ಸ್ವಲ್ಪ ರೆಸ್ಟ್ ಇಷ್ಟು ಮಾಡ್ಕೊಂತೀರಿ ಸರ್, ಏನು ತೊಂದರೆ ಇಲ್ಲ. ಇದೆಷ್ಟು ಮಾಡಿರಿ, ಇದೆಷ್ಟು ಮಾಡಿ ನನಗೆ ಮತ್ತು ನಾನು